ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಮಾವಯ್ಯ ಅತ್ತೆ ಹೆಸರು ಇಲ್ಲ ಅಂದ್ರೆ ಕಾರ್ಡಲ್ಲಿ ನನ್ನ ಹೆಸರು ಬರ್ಕ್ ಕೂಡ್ತು. ಓ ನನ್ನ ಮುದ್ದು ಮರಿ, ತಿರ್ಗಪ್ಪ ಇಲ್ಲಿ ತಿರ್ಗಪ್ಪ. ನಾನು ಮುದ್ದೂನ ಅಲ್ಲ, ನಾನು ತಕ್ಕಡಿ ತಿರ್ಗುದಿಲ್ಲ. ಅಯ್ಯೋ ಕೋಪ ನೋಡಪ್ಪ, ಒಳ್ಳೆ ಮಕ್ಳ ತರ. ನನ್ ಕೋಪನೂ ಇಲ್ಲ, ನನ್ನ ಮಕ್ಳ ತರನೂ ಇಲ್ಲ. ಇಲ್ಲ ಮಾವ, ನೀನು ಮಗು ತರನೇ. ನೋಡಪ್ಪ ಇಲ್ಲಿ ನನ್ ಜಾಣ ಮರಿ, ನನ್ ಮುತ್ತು ಮರಿ. ಇವಾಗ ಜಾಣ ಮರಿ, ಮುದ್ದು ಮರಿ, ಆ ಮರಿ, ನಾಯಿ ಮರಿ ಎಲ್ಲ ಹೇಳ್ತೀಯ. ಆಮ್ಯಾಕೆ ನಂಗೆ ಬೇಜಾರಾಗೈಸಿಯೇ ಮಾಡ್ತೀಯ. ಆಮ್ಯಾಕೆ ಹಿಂಗೆ ಬಂದು ಬೇರೆ ಸಮಾಧಾನ ಮಾಡ್ತೀಯ. ಈಗ ನಿನ್ ತಾಯಿ ವಿಷಯದಲ್ಲಿ ನಾನು ಹಂಗ್ ಮಾಡಿತ್ತು ಮಾತಾಡಿದ್ದಕ್ಕೆ ಕೋಪ ಅಲ್ವಾ? ಅವ್ವಾ ಬುಡ್ಸ್ಬೇಡ ಹೇಳ್ಬಿಡ್ತಾರೆ ಇವ್ರಿಗೆ. ನೀವ್ ಡಾಕ್ಟರ್ ಓದಿಲ್ವೇ? ನಿನ್ ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಡಕ್ಕಿಲ್ವೇ? ಕಾಲೇಜಲ್ಲಿ ಆರೋಗ್ಯ ಸರಿ ಮಾಡೋದನ್ನ ಹೇಳ್ಕೊಡ್ತಾರೆ, ಸಂಸಾರದ ಆರೋಗ್ಯ ಸರಿ ಮಾಡೋದನ್ನ ನಾವೇ ಕಲ್ತ್ಕೋಬೇಕಲ್ವಾ ಮಾವ? ಈಗ ಏನ್ ಹೇಳೋ ನಿನ್ ಪ್ರಾಬ್ಲಮ್? ಪ್ರಾಬ್ಲಮ್ ನೀನೀಗ ನನ್ನ ಪಾರ್ಟಿನ ಅಲ್ಲ ಹೆಂಗ್ಸಿನ ಪಾರ್ಟಿನೂ ನಂಗೆ ಸರಿಯಾಗಿ ಹೇಳ್ಬಿಡು ಆಟೆಯ. ನಾನು ಯಾವ ಪಾರ್ಟಿಗೆ ಸೇರಿಲ್ಲ, ನಾನು ಪಕ್ಷಕ್ಕಿಂತ ವ್ಯಕ್ತಿಪರ. ನನ್ನ ಮತ ಮನೆ ಸದಸ್ಯರಿಗಲ್ಲ, ನನ್ನ ಮತ ಮನೆಗೆ ಮಾತ್ರ ಎಂದು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಹಾಗಾಗಿ ಅಭಿಮಾನಿಗಳು ನನ್ನನ್ನು ಈ ಪಕ್ಷದವರು ಆ ಪಕ್ಷದವರು ಎಂದು ಅಂದುಕೊಳ್ಳಬಾರದು. ಹೋಗ್ಬಾರ ಕೇಳ್ತೀವಿ ಅಂತಾನೆ ಹೇಳು. ಹೇಳಿದ್ನಲ್ಲ ಮಾವ, ನಾನು ಮನೆ ನೆಮ್ಮದಿ ಪರ ಅಷ್ಟೇ. ನೀನ್ ಹಿಂಗ್ ಕೋಪ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ರೀಸನ್ನೇ ಇಲ್ಲ. ಅಲ್ಲಿ ಮದ್ವೆ ಮುರಿದೋಗುತ್ತೆ ಅಂತ ಹೆದರ್ಕೋತಿದ್ದೆ, ಆದ್ರೀಗ ಅಪ್ಪನೇ ಮನೆಗೆ ಬಂದಾಯ್ತು, ಮದ್ವೆ ಕಾರ್ಡು ಪ್ರಿಂಟಿಗೂ ಹೋಗಾಯ್ತು, ಪರ್ಶುನೇ ಮನೆಗೆ ಬಂದು ಅತ್ತೆ ಹೆಸರು ಹಾಕ್ಸಾಯ್ತು. ಇನ್ನು ನಿನ್ನ ಮಾವ ಮಕ್ಳು ಖುಷಿಗೋಸ್ಕರ ಅದನ್ನ ಒಪ್ಕೊಂಡು ಆಯ್ತು. ಇನ್ನೇನ್ ಮಾವ ನಿನ್ ಸಮಸ್ಯೆ? ನಿನ್ನ ದೃಷ್ಟಿನಾಗೆ ಎಲ್ಲಾನು ಸರಿ ಹೋಗೈತೆ, ಆದ್ರೆ ಈ ಮನೆ ಮಗನಾಗಿ ನನ್ನ ತಂಗಿರ ಅಣ್ಣನಾಗಿ ನಾನು ಯೋಚನೆ ಬೇರೆ ಇರ್ತೈತೆ. ಪಂಚಾಯತಿನಾಗೆ ಆ ಹೆಂಗ್ಸೆ ಒಡ್ಬೇಕದಿತ್ತು ಅಂತ ಸಾಬೀತಾಗ್ತೈತೆ. ಈಟೊಂದಿನ ಎಲ್ಲ ಜನರು ನಮ್ಮನ್ನ ಓಡೋದವ್ರ ಮಕ್ಳು ಅಂತ ಕರೆಯೋರು. ಇನ್ಮ್ಯಾಕೆ ಕಳ್ಳಿ ಮಕ್ಳು ಅಂತನೂ ಕರೀತಾರೆ. ಇದೆಲ್ಲ ಬೇಕಪ್ಪಾರು ನಮ್ಗೆ ಬೇಕ ಇವಾಗ? ಬಿಡು, ನಾನೇನೋ ಚಿಕ್ಕ ವಯಸ್ಸಿಂದ ನೋವು ತಿನ್ಕೊಂಡೇ ಬಂದೀವ್ನಿ, ನಂಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಆದ್ರೆ ಮಾವ ಪಾಪ ಏನ್ ತೆಪ್ಪು ಮಾಡೋರೆ? ಅವ್ರು ಯಾಕೆ ಅನ್ಸ್ಕೋಬೇಕು? ಅವ್ರು ಯಾಕೆ ಈ ನೋವೆಲ್ಲ ತಿನ್ಬೇಕು? ಅವ್ರ ಕಣ್ಣು ನೋಡಿದ್ರೇನೆ ಗೊತ್ತಾಯ್ತದ ನಂಗೆಲ್ಲ. ಪಾಪ ಮಾವ. ಆ ಯಪ್ಪನ್ ಕಣ್ಣು ನೋಡಿದ್ರೆ ನಂಗೂ ಏನೇನೋ ಗೊತ್ತಾಗತ್ತೆ. ನಾಟಕ ಮಾಡಿದ್ ಸಾಕು, ಬಾ ಊಟ ಮಾಡೋಣ ಬಾ. ಬಾ ಮಾವ. ಬ್ಯಾಡ ಅಂತ ಹೇಳಿಲ್ವಾ? ಬ್ಯಾಡ ನಂಗೆ. ಏನ್ ಗೊತ್ತಾ, ನಿನ್ ಫೇವ್ರೆಟ್ ಮುದ್ದೆ ಮತ್ತೆ ಅವರೆಕಾಳು ಸೊಪ್ಪು ಸಾರು ಮಾಡಿದೆ. ಬಾ ಮಾವ. ನಾನ್ ಹೇಳ್ತಿಲ್ವಾ, ಮದ್ವೆಲಿ ಯಾವ ತೊಂದರೆನೂ ಆಗಲ್ಲ, ಇದಕ್ಕೆ ನಾನ್ ಗ್ಯಾರಂಟಿ. ಓಕೆ? ಜಳಪ್ಪ ಊಟ ಮಾಡೋಣ. ಆಯ್ತಾಯ್ತು, ಬರ್ತೀನಿ ಬಿಡು. ಏನೊಂದು ಮಾಯ ಮಾಡಿ ಕರ್ಕೊಂಡು ಬಿಡ್ತಾಳೆ ಪ್ರತಿ ಸಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.